ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಮ್ಮ ಟಿಸಿ ಆಫೀಸ್ ಹತ್ರ ಎಲ್ಲರೂ ಧರಣಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀಟ್ ಪರೀಕ್ಷೆಯಲ್ಲಿ ಆಲ್ಮೋಸ್ಟ್ ಜನ ಸೂಸೈಡ್ ಮಾಡ್ಕೊಂಡಿರೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬಾ ನಡೆದಿದೆ. ಇದೇ ರೀತಿಯಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕೇಳಕ್ಕೆ ಹೋದ್ರೆ ಬೇರೆ ಕಡೆಯಿಂದ ಲಾಠಿ ಚಾರ್ಜ್ಗಳನ್ನು ತುಂಬಾ ವ್ಯತ್ಯಾಸವಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಸತ್ಯಾಗ್ರಹಣ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಸರ್, ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ಲೇಸ್ ಅಲ್ಲಿ ಯಾರು ಬರ್ಬೇಕಂತ ನೀವು ಕಾಯ್ತಾ ಇದ್ದೀರಾ ಸರ್? ಅವ್ರ ಪ್ಲೇಸ್ನಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಅವ್ರದ್ದೇ ಆದಂಥ ಒಂದು ಪಕ್ಷ ಇದೆ. ಇನ್ನು 3 ವರ್ಷ ಇದೆ, 2.5 ವರ್ಷ ಇದೆ ಸರ್ಕಾರ. ಅದರಲ್ಲಿ ಅವರು ಪಕ್ಷ ತೀರ್ಮಾನ ಮಾಡಲಿ, ನಮಗೆ ಮೋದಿ ರಾಜೀನಾಮೆ ಆಗಬೇಕು, ಇಲ್ಲ ಧರ್ಮೇಂದ್ರ ಸಿಂಗ್ ಅವ್ರನ್ನ ಮೊನ್ನೆನೇ 1 ವಾರದಿಂದನೇ ರಾಜೀನಾಮೆ ತಗೋಬೇಕಾಗಿತ್ತೆ ಮೋದಿಯವರು. ಹಂಗಾಗಿ ಅವ್ರನ್ನ ರಕ್ಷಣೆ ಮಾಡಿಕೊಂತ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಅವರು ಕರುಣೆ ತೋರಿಸಲಿಲ್ಲ. ಭಾರತದಲ್ಲಿ ಏನು ನಡೀತಾ ವಿದ್ಯಾರ್ಥಿಗಳು ನೀಟ್ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚಳವಳಿ ನಡೀತಾ ಇದೆ. ಯಾವ ಉದ್ದೇಶಕ್ಕೆ ನಡೀತದೆ? ವಿದ್ಯಾರ್ಥಿಗಳು ಈ ದೇಶದ ಡಾಕ್ಟ್ರುಗಳು, ಇಂಜಿನಿಯರ್ಸು, ಹಲವಾರು ಉನ್ನತ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥ ನೀಟ್ ಇದು ಮೊದಲ ಬಾರಿ ಏನಲ್ಲ. ನೋಡಿ, ಹಲವಾರು ಬಾರಿ ಈ ನೀಟ್ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಯಾರು ಜವಾಬ್ದಾರಿ ಹೊರಬೇಕು? ಅದು ಪ್ರಧಾನಿ ಮೋದಿ ಅವರೇ ನೋಡ್ತಾ ಇರ್ಬೋದಾ? ಬೇರೆಯವ್ರೇನು ಅವಕಾಶ ಇಲ್ವಾ ನೋಡೋಕ್ಕೆ? ವಿದ್ಯಾರ್ಥಿ ಅಂದಮೇಲೆ ರಾಜಕೀಯ ಬರುತ್ತಾ? ಡಿಸಿ ಆಫೀಸಲ್ಲಿ ಮೀಟಿಂಗ್ ಇದೆ ಸರ್. ಈ ದೇಶ ಆವರಣದ ಇವತ್ತು ಆವರಿಸ್ಕೊಂಡಿದೆ. ಮೋದಿಯವರು ಮುಂದಿನ ದಿನಗಳಲ್ಲಿ ಮನೆಗೆ ಹೋಗೋದು ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನರೇಂದ್ರ ಮೋದಿ ಕಡೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುವಾಗ ನಾವು ಯಾಕೆ ಸುಮ್ಮನೆ ಕೂತ್ಕೋಬೇಕು ಅನ್ನೋದೇ ನಮ್ಮ ಸಾರ್ವಜನಿಕರಿಗೆ ಒಂದು ಆಕ್ರೋಶವಾಗಿ ನಿಂತ್ಕೊಂಡಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ. ಮತ್ತು ಸತ್ತಂಥ ಹೋರಾಟದಲ್ಲಿ ಸತ್ತಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು. ಜೊತೆಗೆ ಅಲ್ಲಿ ಒಬ್ಬ ಮಹಿಳೆಯನ್ನು ಕೂಡ ಮೊನ್ನೆ ಲಾಠಿ ಚಾರ್ಜ್ ಇದರಲ್ಲಿ ದೆಹಲಿಯಲ್ಲಿ ಒಬ್ಬ ಮಹಿಳೆ ಕೂಡ ಮೃತಪಟ್ಟಿದ್ದಾಳೆ, ಒಬ್ಬ ವಿದ್ಯಾರ್ಥಿ. ಅವರಿಗೆ ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಈ ರೀತಿ ಯುವಕರನ್ನ ಕೆರಳಿಸಿ ಯುವಕರನ್ನು ಮತ್ತು ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ, ಅವರಿಗೆ ನೋವು ಕೊಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಈ ದೇಶದ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರೇ ಇದನ್ನು ಹೊಣೆ ಹೊರಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ.